ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಗೆದ್ದು ಬೀಗಿದ ಭಾರತ. ವಿರಾಟ್ ಕೊಹ್ಲಿಯ ವಿರಾಟ್ ರೂಪಕ್ಕೆ ಮಂಡಿಯೂರಿದ ಪಾಕ್ ತಂಡ. ದಾಖಲೆಯ ಶತಕ ಬಾರಿಸಿದ ಕಿಂಗ್ ಕೊಹ್ಲಿ ಪಾಕಿಸ್ತಾನದ ಸೆಮಿಫೈನಲ್ ಹಾದಿ ನುಚ್ಚು ನೂರಾಯ್ತ. ಇದೆಲ್ಲವನ್ನ ನೋಡೋಣ ಭಾರತ ದಿಗ್ವಿಜಯ ನ್ಯೂಸ್ ಟಾಪ್ 9 ನಲ್ಲಿ. ಮತ್ತೆ ಟೀಂ ಇಂಡಿಯಾ ತಾನೇಕೆ ವಿಶ್ವ ಕ್ರಿಕೆಟ್ನ ಶ್ರೇಷ್ಠ ತಂಡ ಅನ್ನೋದನ್ನ ಸಾಬೀತು ಮಾಡ್ತಾ ಇದೆ. ನಿನ್ನೆ ನಡೆದ ಸೇಡಿನ ಸಮರದಲ್ಲಿ ಭಾರತ ತಂಡ ಬದ್ಧವೈರಿ ಪಾಕಿಗೆ ಮಣ್ಣು ಮುಕ್ಕಿಸಿದೆ. ವಿರಾಟ್ ವಿಶ್ವರೂಪಕ್ಕೆ ಮೊಹಮ್ಮದ್ ರಿಜ್ವಾನ್ ಅಂಡ್ ಗ್ಯಾಂಗ್ ಪತರಗುಟ್ಟಿದೆ. ಸೇಡಿನ ಸಮರವೆಂದೇ ಬಿಂಬಿತವಾಗಿದ್ದ ಇಂಡೋ ಪಾಕ್ ಸಂಗ್ರಾಮದಲ್ಲಿ ಟೀಂ ಇಂಡಿಯಾ ಗೆಲುವಿನ ರಣಕೇಕೆ ಹಾಕಿದೆ. ಪಾಕ್ ನೀಡಿದ್ದ 242 ರನ್ಗಳ ಗುರಿಯನ್ನ ಕೇವಲ 47.3 ಓವರ್ಗಳಲ್ಲೇ ಬೆನ್ನಟ್ಟಿ ವಿಜಯ ಪತಾಕೆ ಹಾರಿಸಿತು. ಈ ಪ್ರಚಂಡ ಗೆಲುವಿನೊಂದಿಗೆ ಭಾರತ ತಂಡ ಬಹುತೇಕ ಸೆಮಿಫೈನಲ್ ಟಿಕೆಟ್ ಖಾತರಿಪಡಿಸಿಕೊಂಡಿದೆ. ಅತ್ತ ಟೂರ್ನಿ ಆಯೋಜಿಸಿದ್ದ ಪಾಕ್ ಸೋತು ಸುಣ್ಣವಾಗಿ ಬಹುತೇಕ ಟೂರ್ನಿಯಿಂದಲೇ ಹೊರಬಿದ್ದಿದೆ. ಅಂದಹಾಗೆ ಪಾಕ್ನ ಈ ದುಸ್ಥಿತಿಗೆ ಕಾರಣವೇ ವಿರಾಟ್ ವಿಶ್ವರೂಪ. ನಿನ್ನೆ ದುಬೈ ಮೈದಾನದಲ್ಲಿ ಕಿಂಗ್ ಕೊಹ್ಲಿ ನರಸಿಂಹನ ಉಗ್ರ ರೂಪವನ್ನ ತಳೆದ್ರೆ ಪಾಕ್ನ ಬಲಿಷ್ಠ ಬೌಲಿಂಗ್ ಕೋಟೆಯನ್ನ ಚಿತ್ರಗೊಳಿಸಿದ ರನ್ ಮಿಷನ್ ಕೊಹ್ಲಿ ಏಕದಿನದಲ್ಲಿ ಸಿಡಿಲಬ್ಬರದ 51ನೇ ಶತಕ ಸಿಡಿಸಿ ವಿಜೃಂಭಿಸಿದ್ರು. 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಕೊಹ್ಲಿ ಪಾಕಿಗೆ ಉಸಿರಾಡೋದಕ್ಕೆ ಅವಕಾಶವೇ ಕೊಡಲಿಲ್ಲ. ಕೊಟ್ಟ ಒಂದೊಂದು ಚಡಿಯೇಟಿಗೆ ಪಾಕ್ ತಂಡ ಹೊಡೆಯಿತು. ನಾನಿರೋದೆ ಅಬ್ಬರಿಸೋದಕ್ಕೆ, ಬ್ಯಾಟ್ ಇರೋದೆ ದಂಡಿಸೋಕೆ ಅನ್ನುವ ಮಂತ್ರ ಜಪಿಸಿದ ಈ ಸೂಪರ್ ಸ್ಟಾರ್ ಬೌಂಡರಿ ಬಾರಿಸಿ ಭಾರತಕ್ಕೆ ಗೆಲುವು ತಂದುಕೊಟ್ರು. ಈ ಗೆಲುವಿನೊಂದಿಗೆ ಮನಸ್ಸಲ್ಲಿ ಜ್ವಾಲಿಯಾಗಿ ಉರಿತಾ ಇದ್ದ 8 ವರ್ಷಗಳ ಹಿಂದಿನ ಫೈನಲ್ ಸೋಲಿಗೆ ಸೇಡು ತೀರಿಸಿಕೊಂಡು ಲೆಕ್ಕ ಚುಕ್ತಾ ಮಾಡಿದ್ದಾರೆ. ಪಾಕ್ ನೀಡಿದ್ದ ಸಾಧಾರಣ 242 ರನ್ಗಳ ಗುರಿ ಬೆನ್ನತ್ತಿದ ಭಾರತದ ಪರ ಕ್ಯಾಪ್ಟನ್ ರೋಹಿತ್ ಪಾಕ್ಗೆ ಸಿಕ್ಸರ್ ಬೌಂಡ್ರಿ ಶಾಕ್ ಕೊಟ್ರು. ಆದ್ರೆ ಪಾಕ್ ಆಟಗಾರರನ್ನ ಮೈದಾನದಲ್ಲಿ ಅಟ್ಟಾಡಿಸಿದ್ದು ರನ್ ಕಲಿ ಗಿಲ್. ಪಾಕ್ನ 3 ಸ್ಟಾರ್ ವೇಗಿಗಳನ್ನ ಚೆಂಡಾಡಿದ ಗಿಲ್ ಅಷ್ಟ ದಿಕ್ಕುಗಳಿಗೂ ಬೋಲ್ಗಳನ್ನ ಪರಿಚಯಿಸಿದ್ರು. ಆದ್ರೆ ಪಾಕ್ ತಂಡದ ಮಿಸ್ಟ್ರಿ ಸ್ಪಿನ್ನರ್ ಅಬ್ರಾರ್ ಅಹ್ಮದ್ ಗಿಲ್ ಮೇಲೆ ಜಾದೂಗೆ ಮುಂದಾಗ್ತಾರೆ. ಅಂದುಕೊಂಡಂತೆ ಗಿಲ್ ವಿಕೆಟ್ ಪಡಿತಾರೆ. ಆನಂತರ ಗಿಲ್ನ ಬೋಲ್ಡ್ ಮಾಡಿದ ಅಬ್ರಾರ್ ಕಣ್ಸನ್ನೆ ಮೂಲಕವೇ ಗೇಲಿ ಮಾಡಿದ್ರು. ಒಂದು ಹಂತದಲ್ಲಿ ಅಭಿಮಾನಿಗಳು ಕೊಹ್ಲಿ ಶತಕ ತಪ್ಪಿಸಿಕೊಳ್ತಾರೆ ಅನ್ನೋ ಆತಂಕಗೊಂಡಿದ್ದರು. 41ನೇ ಓವರ್ ಅಂತ್ಯದ ವೇಳೆಗೆ ವಿರಾಟ್ ಕೊಹ್ಲಿ 87 ರನ್ ಗಳಿಸಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ಭಾರತದ ಗೆಲುವಿಗೆ 17 ರನ್ ಬೇಕಾಗಿತ್ತು. ಆದರೆ ಶಾಹೀನ್ ಅಫ್ರಿದಿ 3 ವೈಡ್ ಬಾಲ್ ಎಸೆಯುವ ಮೂಲಕ ಅಧಿಕ ರನ್ಗಳನ್ನ ಬಿಟ್ಟುಕೊಟ್ಟು ಕೊಹ್ಲಿ ಶತಕವನ್ನ ತಪ್ಪಿಸೋದಕ್ಕೆ ಯತ್ನಿಸಿದ್ರು. 4 ಎಸೆತಗಳಲ್ಲೇ ಅವರು 3 ವೈಡ್ ಎಸೆದಿದ್ದು ಕ್ರೀಡಾಂಗಣದಲ್ಲಿ ಇದ್ದ ಭಾರತೀಯ ಅಭಿಮಾನಿಗಳ ಸಿಟ್ಟಿಗೆ ಕಾರಣವಾಗಿತ್ತು. ಕೂಡಲೇ ಮೈದಾನದಲ್ಲಿ ಪ್ರೇಕ್ಷಕರು ಜೋರಾಗಿ ಕೂಗಿದ್ರು. ಶಾಹೀನ್ ಅಫ್ರಿದಿ ಲೂಸರ್ ಅಂತ ಘೋಷಣೆ ಕೂಗುವ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದ್ರು. ಶಾಹೀನ್ ಅಫ್ರಿದಿ ಓವರ್ ಮುಗಿದಾಗ ಭಾರತಕ್ಕೆ 11 ರನ್ಗಳು ಬೇಕಾಗಿತ್ತು ಮತ್ತು ಕೊಹ್ಲಿ ಶತಕ ಪೂರೈಸುವುದಕ್ಕೆ 10 ರನ್ಗಳು ಅಗತ್ಯವಿತ್ತು. ಪಾಕ್ ವಿರುದ್ಧ ಗೆದ್ದ ಟೀಂ ಇಂಡಿಯಾಗೆ ಸಿಎಂ ಸಿದ್ದರಾಮಯ್ಯ ಅಭಿನಂದನೆ ತಿಳಿಸಿದ್ದಾರೆ. ಪಾಕ್ ವಿರುದ್ಧದ ಅಭೂತಪೂರ್ವ ಗೆಲುವು ನೋಡಿ ಆನಂದ ಆಯಿತು. ಭಾರತದ ಲಯಬದ್ಧ ಬೌಲಿಂಗ್, ಕೊಹ್ಲಿಯ ಅಮೋಘ ಬ್ಯಾಟಿಂಗ್, ತಂಡದ ಸಂಘಟಿತ ಹೋರಾಟ ಪ್ರಮುಖ ಪಾತ್ರ ವಹಿಸಿದೆ. ಜಯದ ನಗೆ ಬೀರಿದ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಅಭಿನಂದನೆಗಳು. ನಮ್ಮವರ ಈ ಗೆಲುವಿನ ಓಟ ಹೀಗೆ ಮುಂದುವರಿಯಲಿ ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ನಲ್ಲಿ ಅಭಿನಂದನೆ ಸಲ್ಲಿಸಿದ್ದಾರೆ. ಪಾಕಿಸ್ತಾನ ವಿರುದ್ಧ ಟೀಂ ಇಂಡಿಯಾಗೆ ಭರ್ಜರಿ ಜಯ ಗಳಿಸಿದ್ದು ಟೀಂ ಇಂಡಿಯಾಗೆ ಡಿಸಿಎಂ ಡಿಕೆ ಅಭಿನಂದನೆ ತಿಳಿಸಿದ್ದಾರೆ. ಶಹಬಾಷ್ ಹುಡುಗರ ಅಂತ ಟ್ವೀಟ್ ಮಾಡಿದ ಡಿಕೆ, ಇದು ಇಡೀ ಇಂಡಿಯಾವೇ ಹೆಮ್ಮೆ ಪಡುವಂತಹ ಗೆಲುವಾಗಿದೆ. ವಿರಾಟ್ ಕೊಹ್ಲಿ ಅವರ ಶತಕದಾಟ ಹಾಗೂ ಶ್ರೇಯಸ್ ಅಯ್ಯರ್ ಅವರ ಬ್ಯಾಟಿಂಗ್ ರೋಮಾಂಚಕ ಅನುಭವ ನೀಡಿತು ಎಂದಿದ್ದಾರೆ. ಪಾಕ್ ವಿರುದ್ಧ ಇಂಡಿಯಾಗೆ ಭರ್ಜರಿ ಗೆಲುವು ಸಾಧಿಸಿದ ಬೆನ್ನಲ್ಲೇ ಕುಂದಾನಗರಿ ಬೆಳಗಾವಿಯಲ್ಲಿ ಕ್ರಿಕೆಟ್ ಸಂಭ್ರಮ ಮನೆ ಮಾಡಿತ್ತು. ನಗರದ ಗೊಂದಳ್ಳಿ ಗಲ್ಲಿಯಲ್ಲಿ ಪಟಾಕಿ ಸಿಡಿಸಿ ಮ್ಯೂಸಿಕ್ಗೆ ಡ್ಯಾನ್ಸ್ ಮಾಡಿ ಸಂಭ್ರಮಿಸಿದ್ರು. ಸೇವಾಲಾಲ್ ಜಯಂತಿ ಕಾರ್ಯಕ್ರಮದಲ್ಲಿ ಟೀಂ ಇಂಡಿಯಾ ಗೆಲುವಿನ ಸಂಭ್ರಮ ಮನೆ ಮಾಡಿತ್ತು. ಪಾಕಿಸ್ತಾನ ವಿರುದ್ಧ ಜಯ ಗಳಿಸಿದ ಭಾರತದ ತಂಡಕ್ಕೆ ಜೈ ಹೋ ಇಂಡಿಯಾ ಅಂತ ಘೋಷಣೆ ಹಾಡುವ ಮೂಲಕ ಮಂಗ್ಲಿ ಅಭಿನಂದಿಸಿದ್ದಾರೆ.